ಜಾಸ್ತಿ ಜಾಸ್ತಿ ದಪ್ಪ ಮಾಡಬೇಡ, ಹತ್ರ ಹಿಡಿಬೇಡ, ಸ್ವಲ್ಪ ಸಣ್ಣದ ಬಿಡಿ. ಇನ್ನೂ ಸಣ್ಣ, ಇನ್ನೂ ಸಣ್ಣ, ಇನ್ನು ಹಿಂಗೆ ಸಣ್ಣದಾಗಿ ಬಿಡ್ಬೇಕು, ದಪ್ಪ ಬಿಡ್ಬೇಕು. ಈಗ ಯಾಕೆ ಹತ್ಕೊಳುತ್ತೆ ಗೋಕುಲ ಎಲ್ಲ? ಸರ್ ಇದು ಎಲ್ಲ ಸೂರ್ಯನ ಬೆಳಕು ಒಂದೇ ಕಡೆ ಅದ್ರ ಮ್ಯಾಕ್ ಬಿದ್ದು ಎಲ್ಲ ಒಂದೇ ಕಡೆಗೆ ಬಂದು ಕೇಂದ್ರೀಕರಣ ಆಗಿ ಬೆಂಕಿ ಹಚ್ಚುತ್ತೆ. ಶಾಖ ಒಂದೇ ಕಡೆ ಶಾಖ ಬಿದ್ದು ಸ್ವಲ್ಪ ಬೆಂಕಿ ಹಚ್ಚುತ್ತೆ. ಇದು ಎಂಥ ಮಸೂರ? ಇದು ಪೀನ ಮಸೂರ. ಪೀನ ಮಸೂರ, ವೆರಿ ಗುಡ್. ಗೊತ್ತಾಯ್ತಲ್ಲ ಈಗ ನಿಮಗೆ? ಪೀನ ಮಸೂರದಲ್ಲಿ ಬೆಳಕು ಮತ್ತು ಶಾಖ ಒಂದೇ ಕಡೆ ಕೇಂದ್ರೀಕರಣ ಆಗೋದ್ರಿಂದ ಇಲ್ಲಿ ನಮಗೆ ಈ ರೀತಿ ಹತ್ಕೊಳ್ಳುತ್ತೆ. ಆಯ್ತಾ? ಹೇಳ. ಒಂದು ಕ್ಯಾನು, ಒಂದು ಆಲ್ಟೋಬು. ತೋರ್ಸು. ಏನು ಮಾಡಿದ್ದೆ ಅದು? ಅದು ಡಿಬ್ಬಿಗೆ ಚುಚ್ಚಿ. ಈಗ ಏನು ಬ್ಲೋ ಹೊಡಿತೀರಾ? ನೋಡಿರಿ. ಹಾಂ, ಸಿಕ್ಕಾಕ. ನಾವು ಇವತ್ತು ರಾಕೆಟ್ ಹಾರಿಸ್ತಾ ಇದ್ದೀವಿ. ಸುಮಾರು 100 ಫೀಟ್ ಇದೆ, 100 ಅಡಿ. ನೋಡಮ್ಮ. ಸೂರ್ಯ ಗಡಿಯಾರ ಮತ್ತು ಜಂತರ್ ಮಂತರ್ ಅಂತ ತೋರಿಸ್ತಿದ್ವಿ. ಈಗ ಇದರಲ್ಲಿ ಸೂರ್ಯ ಗಡಿಯಾರದಲ್ಲಿ 11 ಕಾಲು ತೋರಿಸ್ತೈತೆ. ಈಗ ಈ ಜಂತರ್ ಮಂತರಲ್ಲೂ 11 ಕಾಲು ತೋರಿಸ್ತೈತೆ. 12 ಗಂಟೆಗೆ ಬಂದಾಗ ಏನಾಗುತ್ತೆ? 12 ಗಂಟೆ ಬಂದಾಗ ಇದೆಲ್ಲ ನೆರಳೆಲ್ಲ ಬಂದು ನೆರಳು ಖಾಲಿ ಆಗುತ್ತೆ. ನೆರಳಿಲ್ದಂಗೆ ಆಗುತ್ತೆ. ನೆರಳಿಲ್ದಂಗೆ ಆಗುತ್ತೆ. ಸರಿ. ಇದು ಪೈಪು, ಟೇಪು, ಬಲೂನ್ ತಗೊಂಡಿದ್ದೀನಿ. ಸಣ್ಣ ಪೈಪು ಟ್ರೈನ್ ತಗೋ ಓದ್ತೀನಿ. ಟ್ರೈನ್ ನಾರಂತರ ಇನ್ನೆರಡು. ಪೇಪರ್ನ ತಿನ್ಬಿಡ್ಲ. ಇವಳಾಗಿದೆ. ನಮ್ಮ ಶಾಲೆಯ ಹೆಸರು GHPS ಹೆಗ್ಗೆರೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಗೋಕುಲ್. ನನಗೆ ಸಿಕ್ಕಿರುವ ಟಾಪಿಕ್ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ.
ಫಸ್ಟು ಸಾಗಾಣಿಕೆಗೆ ಪ್ರಾಣಿಗಳ ಸಸ್ಯಗಳಲ್ಲಿ ಸಾಗಾಣಿಕೆಗೆ ಹೋಗೋಣ. ಇದು ಜೀವಕೋಶಗಳು. ಪ್ರಾಣಿ ಸಸ್ಯಗಳಲ್ಲೆಲ್ಲ ಜೀವಕೋಶಗಳಿರುತ್ತದೆ. ಇದು ಸಸ್ಯಗಳ ಕ್ಲೋರೋಫಿಲ್. ಇದು ಎಲೆಗಳ ಪತ್ರರಂಧ್ರ. ಇದು ಒಂದು ಎಲೆ. ಇದು ಜೀವಕೋಶ. ನೋಡಿ, ಜೀವಕೋಶ ಈ ಥರ ಇರುತ್ತದೆ. ಇದು ಎಲೆಗಳು ವಿಸರ್ಜನೆ ಮಾಡುವಾಗ ಮರಗಿಡಗಳು ಎಲೆಯಿಂದ ವಿಸರ್ಜನೆ ಮಾಡುತ್ತದೆ, ತೊಗಡೆಯಿಂದ ವಿಸರ್ಜನೆ ಮಾಡುತ್ತದೆ, ತೆಂಗಿನ ಮರ ಗರಿಯಿಂದ ವಿಸರ್ಜನೆ ಮಾಡುತ್ತದೆ. ಇದು ಅದರ ಹೊರಗೆ ಕ್ಲೋರೋಫಿಲ್ ಅಂತ ಎಲೆ ಒಳಗೆ ಇರುತ್ತದೆ. ಇದು ಎಲೆ ನೋಡಿ, ಇದರ ಹೊರಗೆ ತೋರಿಸುತ್ತಿದ್ದಾರೆ. ಒಂದು ಅಡಿಕೆ ಗಿಡದ ಸೊಸೆಯನ್ನು ತೆಗೆದುಕೊಂಡಿದ್ದೇನೆ. ಅಡಿಕೆ ಗಿಡ ಒಂದು ಬೀಜದಿಂದ ಹುಟ್ಟುತ್ತದೆ. ಇದು ಅಡಿಕೆ ಗಿಡದ ಬೀಜ. ಇದರಿಂದ ಮೊಳಕೆ ಒಡೆದು ಅಡಿಕೆ ಗಿಡ ಸೊಸೆಯಾಗಿದೆ ನೋಡಿ. ಇದು ಮಹಾಗನಿಯ ಒಂದು ಬೀಜ. ಅದನ್ನು ತೆಗೆದಾಗ ಈ ಥರ ಇರುತ್ತದೆ. ಇದರಿಂದ ಹುಟ್ಟುತ್ತದೆ ಸಸಿ. ಇದು ಪಪ್ಪಾಯದ ಮರ. ಇದು ಪಪ್ಪಾಯ ಬಿಟ್ಟು ಪಪ್ಪಾಯ ಹಣ್ಣು ಬಿಟ್ಟು ಪಪ್ಪಾಯದ ಒಳಗಡೆ ಬೀಜ ಇರುತ್ತದೆ ಅಲ್ಲ, ಅದು ನೆಲದಲ್ಲಿ ಹಾಕಿದರೆ ಹುಟ್ಟುತ್ತದೆ. ಇದು ರೋಸ್ ಹೂವು, ಗುಲಾಬಿ. ಇದು ಅಲೈಂಗಿಕ ಸಸ್ಯ. ಇದು ನೆಲದಲ್ಲಿ ಕಡ್ಡಿ ಊರಿದರೆ ಹುಟ್ಟುತ್ತದೆ. ಸಸ್ಯ ಇದು. ಸಸ್ಯವು ಬೇರಿನಿಂದ ಆಹಾರವನ್ನು ಹೀರಿಕೊಳ್ಳುತ್ತದೆ. ಖನಿಜ, ನೀರು, ಆಹಾರವನ್ನು ಹೀರಿಕೊಂಡು ಅದು ಎಲೆಗೆ ಕಳಿಸಿ ಅಲ್ಲಿ ಆಹಾರವನ್ನು ತಯಾರು ಮಾಡುತ್ತದೆ. ಹಾಗೆ ಸೂರ್ಯನ ಬೆಳಕು, ಗಾಳಿ ಅನ್ನು ಹೀರಿಕೊಂಡು ಆಹಾರವನ್ನು ತಯಾರು ಮಾಡಿ ಹೂವಿಗೆ ಕಳಿಸಿ ಅದರಿಂದ ಹಣ್ಣು ಬಿಡುತ್ತದೆ. ಹಣ್ಣು ಬಿಟ್ಟು ನಾವು ಅದನ್ನು ತಿನ್ನಬಹುದು. ಅದರ ಬೀಜವನ್ನು ನೆಲಕ್ಕೆ ಹಾಕಿದರೆ ಹುಟ್ಟುತ್ತದೆ. ಪ್ರಾಣಿಗಳಾಗಬೇಕೆಂದರೆ 8 ಲಕ್ಷಣ ಬೇಕು. 8 ಲಕ್ಷಣಗಳು ಯಾವ್ಯಾವು ಹೇಳಿ? ಫಸ್ಟ್ನೇದು ಬೆಳವಣಿಗೆ, ಚಲನೆ, ಉಸಿರಾಟ, ಆಹಾರ ಸೇವನೆ, ಪ್ರತಿಕ್ರಿಯೆ, ತಕ್ಕ ಪ್ರತಿಕ್ರಿಯೆ, ವಿಸರ್ಜನೆ, ಅದು ಆಮೇಲೆ ಸಂತಾನೋತ್ಪತ್ತಿ. ಇದು ಕೆಂಪು ರಕ್ತ ಕಣ, ಇದು ಬಿಳಿ ರಕ್ತ ಕಣ, ಇದು ಪ್ಲಾಸ್ಮಾ. ಇದು ಕೆಂಪು ರಕ್ತ ಕಣ ಆಹಾರವನ್ನು ಜೀವಕೋಶಗಳಿಗೆ ತಲುಪಿಸುತ್ತದೆ. ಗಾಳಿಯ ಆಕ್ಸಿಜನ್ ಎಲ್ಲ ತಲುಪಿಸುತ್ತದೆ. ಬಿಳಿ ರಕ್ತ ಕಣವು ನಮಗೆ ಏನೆಲ್ಲ ರೋಗ ಬಂದರೆ ಅದನ್ನು ಹೊರಗೆ ಹಾಕುತ್ತದೆ. ಕಿರುತಟ್ಟೆಗಳು ನಾವು ಬಿದ್ದಾಗ ಎಲ್ಲರ ರಕ್ತ ಬಂದರೆ ಅದನ್ನು ಮುಚ್ಚುತ್ತವೆ ಕಿರುತಟ್ಟೆಗಳು. ಆವಾಗ ನಮಗೆ ರಕ್ತವು ಈಚೆ ಬರಲು ಸಾಧ್ಯವಾಗುವುದಿಲ್ಲ. ರಕ್ತವು ಹೇಗೆ ಚಲನೆ ಮಾಡುತ್ತದೆ ಎಂದು ಹೇಳುತ್ತೇನೆ. ಶ್ವಾಸಕೋಶ, ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ರಕ್ತ ಪರಿಚಲನ ವ್ಯೂಹ. ಇದರ ಚಿತ್ರ. ಇದರಲ್ಲಿ ನೀಲಿ ರಕ್ತ ಇಲ್ಲಿ ಇದೆ ನೋಡಿ. ಕೆಂಪು ರಕ್ತ, ನೀಲಿ ರಕ್ತ, ಇವು ಎರಡು ಇರ್ತವೆ. ಇದರಲ್ಲಿ ಆಕ್ಸಿಜನ್ ಇದ್ದಾಗ ಕೆಂಪು ರಕ್ತವಾಗುತ್ತದೆ, ಕಾರ್ಬನ್ ಡೈಆಕ್ಸೈಡ್ ಬರುವಾಗ ನೀಲಿ ರಕ್ತವಾಗುತ್ತದೆ. ಪಂಪ್ ಮಾಡಿದಾಗ ದೇಹದ ಎಲ್ಲ ಭಾಗಗಳಿಗೆ ಹೋಗುತ್ತದೆ. ಕೆಂಪು ರಕ್ತವು ಆಹಾರವನ್ನು ಜೀವಕೋಶಕ್ಕೆ ತಲುಪಿ ದೇಹದ ರಕ್ತವನ್ನು ಶುದ್ಧ ಮಾಡಲು ಮಾನವನ ವಿಸರ್ಜನಾ ವ್ಯೂಹವನ್ನು ತೋರಿಸುತ್ತೇನೆ. ಇದರಲ್ಲಿ ರಕ್ತ ಬಂದಿದ್ದರೂ ಇದರ 2 ಭಾಗಕ್ಕೆ ಹೋಗಿ ರಕ್ತವು ಶುದ್ಧವಾಗಿ ಹೋಗುತ್ತದೆ ಹೃದಯಕ್ಕೆ. ಅದು ನಾವು ನೀರನ್ನು ಕುಡಿದಾಗ ಇಲ್ಲಿಂದ ಬರುತ್ತದೆ. ಇಲ್ಲಿ ನಾವು ವಿಸರ್ಜನೆ ಮಾಡಬೇಕು. ಇದನ್ನು ಕರೆಯುತ್ತೇವೆ. ಇದು ಒಪ್ಪೆ. ಒಪ್ಪೆ ಹೆಂಗಾಡುತ್ತದೆ ಎಂದು ತೋರಿಸುತ್ತೇನೆ. ನಾವು ಒಳಗೆ ಗಾಳಿ ಹರಕೊಂಡಾಗ ಒಪ್ಪೆಯು ಉಬ್ಬುತ್ತದೆ. ಈಚೆ ಬಿಟ್ಟಾಗ ಒಪ್ಪೆಯು ಒಳಗೆ ಹೋಗುತ್ತದೆ. ನೋಡಿ, ಗಾಳಿ ಹೋದಾಗ ಒಪ್ಪೆ ಉಬ್ಬಿತು, ಗಾಳಿ ಹೊರ ಬಂದಾಗ ಒಪ್ಪೆ ಒಳಗೆ ಹೋಯಿತು. ನನ್ನ ಹೆಸರು ಸಂಜು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ನೀರಿನ ಸ್ಥಿತಿಗಳಿಗೆ ಒಂದು ಪಾಠ. ಇದು ಜಲಚಕ್ರ. ಫಸ್ಟು ಮೋಡ ಆಗುತ್ತೆ. ಫಸ್ಟು ಸೂರ್ಯ ಬರುತ್ತೆ. ಸೂರ್ಯ ಆದ್ಮೇಲೆ ಮೋಡ ಆಗುತ್ತೆ. ಮೋಡ ಆದ್ಮೇಲೆ ಮಳೆಯಾಗಿ ಆವಿ ಆಗುತ್ತೆ. ಆವಿ ಆದ್ಮೇಲೆ ಆವಿಯಾಗಿ ಮತ್ತೆ ಸೂರ್ಯ ಆಗುತ್ತೆ. ಸೂರ್ಯ ಆದ್ಮೇಲೆ ಮೋಡ ಆಗಿ ಮಳೆಯಾಗಿ ಮತ್ತೆ ಆವಿಯಾಗಿ ಮತ್ತೆ ಅದು ಜಲಚಕ್ರ ಅಂತ ಕರೀತಾರೆ. ದ್ರವ, ಘನ, ಅನಿಲ. ಕಟ್ಟೆ, ಕೆರೆ, ಬಾವಿ, ನದಿ ಸಿಗುತ್ತೆ.
ಇವು ಲೋಟ ತಗೊಂಬಿಟ್ಟು ಲೋಟ ತೊಳಿಗೆ ನೀರು ಹಾಕೊಂಬಿಟ್ಟು ಪೇಪರ್ ತಗೊಂಬಿಟ್ಟು ಅದನ್ನ ಹಿಡಿಯೋದು. ಆಮೇಲೆ ಹಿಂಗೆ ಎಡ್ಕೊಳುತ್ತೆ. ತೊಳಿಗೆ ನೀರು ಹಾಕಿದ್ದೀನಿ, ಇವಾಗ ಮೇಲೆ ಪೇಪರ್ ಹಾಕ್ತೀನಿ. ಅಯ್ಯೋ ಬೆಳಕು. ಹಾಂ ಓಕೆ ಬಿಡು. ನೀರಿಗೆ ಆಕಾರವಿಲ್ಲ, ಯಾವ ಪಾತ್ರೆಗೆ ಹಾಕ್ತೀವೋ ಅದೇ ಥರ ಬರುತ್ತೆ. ಹಾಕ್ತಾ ಇದ್ದೀನಿ ಎಲ್ಲ ಪಾತ್ರೆಗಳಿಗೆ ನೀರು. ಈಗ ನೀವು ಯಾವ ಪಾತ್ರೆಗೆ ಹಾಕ್ತೀವಿ ಆ ಥರ ಆಗುತ್ತೆ ಅದು. ಅಂದರೆ ನೀರಿಗೆ ಆಕಾರ ಇಲ್ಲ. ನಾನು ಭೂಮಿಯಲ್ಲಿ ನೀರನ್ನು ಇಂಗುತ್ತದೆ ಎಂದು ತೋರಿಸ್ತೀನಿ. ಕೆಂಚಂಡು, ಕೆಮ್ಮಣ್ಣು, ಕಲ್ಲು ತಗೊಂಡಿದ್ದೀನಿ. ನೀರು ಹಾಕ್ತೀನಿ ನೋಡಿ. ನೀರು ಹಾಕ್ದಾಗ ಏನಾಗ್ತೈತೆ? ನೀರು ಹಾಕ್ತೆ ಹಿಂಗ್ತೈತಿ. ಕೆಮ್ಮಣ್ಣಿಗೆ ನೀರು ಹಾಕ್ತೀನಿ. ಇದು ನೀರು ಹಿಂಗುತ್ತದೆ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ? ಭೂಮಿಯಲ್ಲಿ ನೀರು ಇಂಗುತ್ತದೆ. ಇರಲಿ. ಇಲ್ಲಿ ನೋಡಲ್ಲ, ಇಲ್ಲಿ ಈಚೆ ಬರ್ತಾಯ್ತಾ? ಅಂದರೆ ದಾರದ ಮೇಲೆ ನೀರು ನೋಡಿ, ನಾವು ಪೈಪಲ್ಲಿ ನೀರು ಬಿಡ್ತೀವಿ, ಆದರೆ ಇದು ದಾರದ ಮೇಲೆ ಕೂಡ ನೀರು ಸೇರಿಸುತ್ತೆ. ವಾಸನೆ ಆಯ್ತಾ? ವಾಸನೆ ಯಾವ ತರ ವಾಸನೆ? ಅಳಿಸ್ಕೊಂಡು ವಾಸನೆ ಬರುತ್ತಾ? ಬೋಂಡ್ ತರ ವಾಸನೆ ಬರುತ್ತಾ? ಇಲ್ಲ, ವಾಸನೆ ಇಲ್ಲ, ಬಣ್ಣ ಇಲ್ಲ, ಆಕಾರ ಐತೆ. ಹೆಂಗೈತೆ? ಗುಂಡ್ಗೈತ, ದಪ್ಪಗೈತ, ಯಾವ ಆಕಾರ ಐತೆ? ಯಾವುದೇ ಆಕಾರನೂ ಇಲ್ಲ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವುದು ಗಾಳಿ ಪ್ರಯೋಗ. ಅದು ಗಾಳಿಗೆ ತೂಕ. ಗಾಳಿಗೆ ತೂಕವಿದೆ. ಹಾಂ ತೋರಿಸು. ಇವಾಗ ಇಲ್ಲಿ ಬಲೂನು ಕಟ್ಟಿದ್ದೇವೆ. ಇದು ಊದಿರುವ ಬಲೂನು, ಇದು ಖಾಲಿಯ ಬಲೂನು. ಇವಾಗ ಊದಿರುವ ಬಲೂನ್ ಕಡೆ ತೂಕ ಬೀಳುತ್ತದೆ. ಯಾಕೆ? ಯಾಕೆ ಎಂದರೆ ಅದರ ಒಳಗೆ ಗಾಳಿ ಇರುತ್ತದೆ. ಅಂದರೆ ಗಾಳಿಗೆ ಅದರ ಗಾಳಿಗೆ ತೂಕ ಆಗುತ್ತದೆ. ಸರಿ. ಪ್ರಯೋಗದ ಹೆಸರು ಗಾಳಿ ಬಟನಿನಲ್ಲಿ ಗಾಳಿ ಇದೆ. ಹಾಂ ತೋರಿಸು. ಏನಾಯಿತು? ಇವಾಗ ನೀರಿನಲ್ಲಿ ಇಟ್ಟಾಗ ಆ ಗಾಳಿ ಮ್ಯಾಕೆ ಬರುತ್ತದೆ. ಹಾಂ, ಅದಕ್ಕೆ ಬಲೂನು. ಅದಕ್ಕೆ ಬಲೂನು ಊದುತ್ತದೆ. ಸರಿ, ನೆಕ್ಸ್ಟ್. ಗಾಳಿಯಲ್ಲಿ ಆಕ್ಸಿಜನ್ ಇದೆ. ಹಾಂ, ಈಗ ಏನಾಯಿತು? ಆಕ್ಸಿಜನ್ ಆಕ್ಸಿಜನ್ ಏನಾಯಿತು? ಈ ಲೋಟದಲ್ಲಿ ಇದ್ದ ಅಷ್ಟು ಗಾಳಿಯಲ್ಲಿ ಎಷ್ಟು ಆಕ್ಸಿಜನ್ ಇರುತ್ತೆ? ಲೋಟದಲ್ಲಿದ್ದ ಅಷ್ಟು ಗಾಳಿಯಲ್ಲಿ ಆಕ್ಸಿಜನ್ ಹೋಯಿತು. ಇತ್ತು. ಉರಿತು. ಆಮೇಲೆ ಇತ್ತು, ಅಲ್ಲಿವರೆಗೂ ಉರಿತು, ಆಮೇಲೆ ಆರಿತು. ಸರಿ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಹಾಂ, ಏನು? ಫಸ್ಟು ಒಂದು ಕ್ಯಾಂಡಲ್ ತಗೊಂಡಿದ್ದೇನೆ. ಹಾಂ, ಬೆಂಕಿ ಪಟ್ಟಣ ತಗೊಂಡು ಬೆಂಕಿ ಹಚ್ಚಿದ್ದೆ. ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಅದರಿಂದ ನಮಗೆ ಏನು ಕಾಣುತ್ತೆ? ಬೆಳಕು ಮೇಣದ ಬತ್ತಿ ಕಾಣಿಸುತ್ತೆ. ಕಾಣಿಸುತ್ತದೆ. ಸರಿ. ಬೆಳಕು ಪೈಪ್ ಬೆಂಡೋ ಆಗಿದೆ. ಅದರಿಂದ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಚಲಿಸೋದ್ರಿಂದ ಕಾಣಿಸೋದಿಲ್ಲ. ನೋಡು, ಕಾಣಿಸುತ್ತೇನಾ? ಕಾಣಿಸೋದಿಲ್ಲ. ಇದರಿಂದ ನಾವು ಮಾಪನ ಮಾಡಿ ನಾವು ಎಷ್ಟು ತಾಪವಿದೆ ಎಂದು ನಾವು ಅಳೆಯಬಹುದು. ಅದರ ನಾವು ದೂರದಿಂದ ಹಿಂಗಿಡಿದು ಸ್ಕ್ಯಾನ್ ಮಾಡಿ ನೋಡಿದರೆ ಇದರಲ್ಲಿ ತೋರಿಸುತ್ತದೆ ಎಷ್ಟು ತಾಪ ಇದೆ ಅಂತ. ಅದರಿಂದ ಮೈನಸ್ 100 ಸೆಲ್ಸಿಯಸ್ 100 ಸೆಲ್ಸಿಯಸ್ ವರೆಗೂ ಇರುತ್ತದೆ. ಈಗ ನಾವು ಇದು ತಣ್ಣೀರಲ್ಲಿ ಇಟ್ಟು ನೋಡೋಣ ಬನ್ನಿ. ಎಷ್ಟಿದೆ?
ಈಗ ಇದರಲ್ಲಿ ನಾವು ನೋಡಬಹುದು 30 ಡಿಗ್ರಿ ಸೆಲ್ಸಿಯಸ್ ಇದೆ. ಹಾಂ ತಮ್ಮ ಸಾಕು. ಈಗ ಎಷ್ಟು ಗೊತ್ತು? ಸೊ 50 ನೋಡ್ದ 50ಕ್ಕೂ ಹೋಯ್ತು. 50 ಡಿಗ್ರಿ ಸೆಲ್ಸಿಯಸ್. ಒಳಗಡೆ ತೆಗಿತೀನಿ ಬಾಸ. ಬಟ್ಟೆಲಿ ಇರ್ಕೊ ಬಟ್ಟೆಲಿ ಹಿಡಿಯಪ್ಪ. ಕಾಯ್ದವ ನೀರು ಸುಡ್ತವೆ. ಹಾಂ ಸರಿ ಬೇಡ ಜಾಸ್ತಿ ಸುಟ್ಕೋಬೇಡಿ. ಏಯ್ ನನ್ನ ಹೆಸರು ಸಮರ್ಥ. ನನಗೆ ಸಿಕ್ಕಿರೋ ಪಾಠದ ಹೆಸರು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು. ವಿದ್ಯುತ್ ಅಂದರೆ ಏನು? ವಿದ್ಯುತ್ ಒಂದು ಶಕ್ತಿ. ಅದರ ಪರಿಣಾಮವು ಪ್ರವಾಹ ಅಂದರೆ ಏನು? ಪ್ರವಾಹ ಅಂದರೆ ವಿದ್ಯುತ್ತು ಹರಿಯುವುದೇ ಪ್ರವಾಹ ಅಂತ. ನೆಕ್ಸ್ಟ್ ವೈರ್ಗಳು ಎಲ್ಲಿಂದ ಅಂದರೆ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಬರುತ್ತೆ. ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಬರುತ್ತೆ. ಅವು ಯಾವುವು? ಅವು ಗಾಳಿ, ನೀರು, ಉಷ್ಣದಿಂದ ಬರುತ್ತೆ ಸರ್. ಶರಾವತಿಯಿಂದ ಬರುತ್ತಾ? ಹಾಂ ಸರ್ ಮತ್ತು ವಿದ್ಯುತ್ ಮಂಡಲ ಇವು ಸಲಕರಣೆಗಳು. ಕೋಶ, ಬ್ಯಾಟರಿ, ವಿವಿಧಗಳು ಇರ್ತವೆ. ಒಂದೊಂದೇ ಹೇಳೋ ಹೆಸರುಗಳು ಹೇಳೋ. ಇದು ವಿದ್ಯುತ್ ಅಲ್ಲೇ ಇದೆಯಲ್ಲ ನಿಂತಲ್ಲಿ ನೋಡ್ಕೊಂಡು ಹೇಳೋ. ಇದು ವಿದ್ಯುತ್ ಕೋಶ. ಹಾಂ ವಿದ್ಯುತ್ ಕೋಶ ಶೆಲ್ಲು. ಇದು ವಿದ್ಯುತ್ ಬಲ್ಬು. ಇಲ್ಲೇ ವಿದ್ಯುತ್ ಬಲ್ಬು. ಹಾಂ ಆಮೇಲೆ ಒತ್ತುಗುಂಡಿಯ ಸಂಪರ್ಕ ಸ್ಥಾನ. ಆಮೇಲೆ ಸ್ವಿಚ್. ತೋರಿಸು. ಹಾಂ ಅಲ್ಲೂ ಐತೆ, ಚಿಕ್ಕದು ಐತೆ, ದೊಡ್ಡದು ಐತೆ. ಆಮೇಲೆ ಒತ್ತುಗುಂಡಿಯ ಸಂಪರ್ಕ ರಹಿತ ಸ್ಥಾನ. ಹಂಗಂದ್ರೆ ಏನು? ಅದು ಆಫ್ ಆಗಿರೋದು. ಆಮೇಲೆ ಬ್ಯಾಟರಿ ಸರ್. ಹಾಂ ಬ್ಯಾಟರಿ ಇಲ್ಲಿ ಅದು ಐತೆ. ಸೆಲ್ಗಳು. ಹಾಂ ನೆಕ್ಸ್ಟ್ ಆಮೇಲೆ ತಂತಿ ಸರ್. ವಯರು. ಹಾಂ ಈಗ ನೀನೇನು ತೋರಿಸ್ತೀಯ? ವಿದ್ಯುತ್ ಮಂಡಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸು. ವಿದ್ಯುತ್ ಮಂಡಲ ಯಾವ ರೀತಿ ವರ್ಕ್ ಆಗುತ್ತದೆ? ಏನು ಮಾಡಿದ್ಯಾ ಹೇಳು. ಸರ್ ಬ್ಯಾಟರಿ ತಗೊಂಡಿದ್ದೀನಿ. ಹಾಂ ಸೊ ವೈರ್ಗಳು, ಸ್ವಿಚ್ಚು, ಲೈಟು. ಹಾಂ ಸೊ ಕನೆಕ್ಷನ್ ಕೊಟ್ಟಾಗ ಸ್ವಿಚ್ ಆನ್ ಆಯ್ತು, ಅದಕ್ಕೆ ಬೆಳಗುತ್ತದೆ. ಸ್ವಿಚ್ ಆಫ್ ಮಾಡಿದರೆ ಆಫ್ ಮಾಡಿದರೆ ಬಲ್ಬ್ ಸಂಪರ್ಕ ಕಡಿತ ಆಗುತ್ತೆ. ಆನ್ ಮಾಡಿದರೆ ಪ್ರವಾಹ ಮಾಡಿ ಬೆಳಗುತ್ತದೆ. ಪೂರ್ಣ ವಿದ್ಯುತ್ ಮಂಡಲ ಸರ್. ಮಂಡಲ. ಎಸ್ ಸರ್. ಇದು ಸ್ವಿಚ್ ಆನ್ ಮಾಡಿ ನಿಂತಾಗ ಬೆಳಗುತ್ತದೆ ಸರ್. ಅದು ನಮಗೆ ಪೂರ್ಣ ವಿದ್ಯುತ್ ಮಂಡಲ ಸರ್. ಆಫ್ ಮಾಡಿದಾಗ ಇಕ್ಕದಾಗ ಬೆಳಗೋದ ಸರ್. ಸರ್ ಬೆಸ್ಗಳು ಏನು ನಮಗೆ ಉಪಯೋಗ ಅಂದರೆ ವಿದ್ಯುತ್ ಟಿವಿ, ಫ್ರಿಜ್ಜು, ಮಿಕ್ಸಿ ಎಲ್ಲ ಹಾಕಿರ್ತೀವಲ್ಲ ಸರ್. ಅದು ಜಾಸ್ತಿ ಬಂದಾಗ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಅವು ನಮಗೆ ಬ್ಲಾಸ್ಟ್ ಆಗ್ತವೆ, ಟಿವಿ, ಫ್ರಿಜ್ ಎಲ್ಲ. ಅದಕ್ಕೆ ಅದು ಉಳಿಸ್ಕೊಬೇಕು ಅಂದರೆ ಇಂಥ ಫ್ಯೂಸ್ ಹಾಕಿರ್ತಾರೆ. ಆ ವಿದ್ಯುತ್ ಜಾಸ್ತಿ ಬರೋದನ್ನ ಇದ್ರಾಗೆ ಡಮ್ ಮಂದಿ ಸೈಡ್ ಇವಾಗ ಐತಿ ಡಮ್. ಇಂಥದ್ದು ಏನಾರು ಡಮ್ ಅಂದರೆ ಸರ್ ಇದನ್ನೇ ರಿಪೀಟ್ ಮಾಡ್ಕೊಬೋದು ಸರ್. ಇದನ್ನೇ ಹೊಸ ತಂತಿ ಹಾಕೊಂಡು ನಿಮಿಷ ಇನ್ನೊಂದು ತೋರಿಸು. ಸ್ಟಾರ್ಟ್ ಪೂರ್ತಿ ಉರ್ದು ಹೋಗ್ಬೇಕಾಯ್ತು ನಾನು. ಅದೇ ಬಿಚ್ಚಿ ಮಾಡಿದ್ದೆ. ಹೌದಾ? ಆನ್ ಮಾಡ್ಬಿಟ್ಟೆ ವೈರ್ ಕಲೆಕ್ಷನ್ ಹಾಂ ಕೊಟ್ಟು ಏನು ಬೇಕು ಅಂದರೆ ಸರ್ ಅಲ್ಲಿ ಹೋಗ್ತೀನಿ ಮೋಟ್ರ್ ನೋಡ್ತಾ ಇಲ್ಲ ಏನಾಗಿದೆ ಗೋಲ್ಡ್ ಗಚ್ಚಿಂತ ಗೋಲ್ಡ್ ಅಲ್ಲಿ ಚೂರು ಅಷ್ಟೊಳಗೆ ಬೀಜ ಎಲ್ಲ ಕಿತ್ತುಬಿಟ್ಟು ಕಿತ್ತಿದ್ದು ಬಿಚ್ಚಿ ಬಂದೆ. ಅದಕ್ಕೆ ಕೆಟ್ಟಾಗ್ಬಿಡುತ್ತೆ. ಫ್ರಿಜ್ ಐತೆ ಸರ್. ಆಮೇಲೆ ಫ್ಯಾನ್ ಸೆಕೆ ಆದಾಗ ಬೆಳಗ್ಗೆ ಕಾಲದಲ್ಲೆಲ್ಲ ಇರುತ್ತೆ ಸರ್. ಆ ಥರ ಇರ್ತದೆ ಸರ್. ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಮಿಷಿನ್. ಸರ್ ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಮಿಷಿನ್ ಎಲ್ಲ ಇರ್ತದೆ ಸರ್. ಬಟ್ಟೆ ಐರನ್ ಮಾಡೋಕ್ಕೆ ಕಾಂತಗಳು. ಇದು ಒಂದು ಕಾಂತ. ತೋರಿಸು ಕಾಂತಗಳು ಯಾವ್ಯಾವ ಥರ ಕಾಂತಗಳಿರ್ತವೆ ಅಂತೇಳು. ಕಾಂತಗಳು ಬೇರೆ ಬೇರೆ ಥರ ಹೇಳುವಂತ ವಿದ್ಯುತ್ ವಾಹಕ ಹೇಳುವಂತಿರು. ಇದು ದಂಡಕಾಂತ. ಸರಿ. ಇದು ವೃತ್ತಕಾಂತ. ಇನ್ನೊಂದು
ಇದು ಎಸ್ ಎಸ್ ಹೊಂದ್ಕೊಳ್ಳಲ್ಲ. ಇದು ಎನ್ ಎಸ್ ಹೊಂದ್ಕೊಳ್ಳ. ವಿಜಾತಿ ಅಕ್ಷರಗಳು ಹೊಂದ್ಕೊಳ್ತಾ ಇರ್ತವೆ. ಇವು ವಿಜಾತಿ ಅಕ್ಷರಗಳು ಹೊಂದ್ಕೊಳ್ತಾ ಇರ್ತವೆ. ಇವು ಸಜಾತಿ. ಆಮೇಲೆ ವಿದ್ಯುತ್ ಬೆಲ್ನಲ್ಲಿ ವಿದ್ಯುತ್ ಬೆಲ್ನಲ್ಲಿ ಅಯಸ್ಕಾಂತವನ್ನು ಬಳಸ್ತಾರೆ. ಬಳಸುತ್ತೇವೆ. ಏನು ಮಾಡ್ತಿದ್ಯಾ? ಕಬ್ಬಿಣದ ಚೂರುಗಳನ್ನು ಹಾಕುತ್ತಿದ್ದೇನೆ. ಏನಾಗುತ್ತೆ? ಅಯಸ್ಕಾಂತದಲ್ಲಿ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಬಿಡು, ಸಾಕು ಜಾಸ್ತಿ ಆಗ್ತದೆ. ಈಗ ಏನು ಕಾಣಿಸ್ತಿದೆ ಜಾಗ ಬಿಡು. ಈಗ ಅಲ್ಲಿ ನೋಡು, ಎಲ್ಲಿ ಅಯಸ್ಕಾಂತಕ್ಕೆ ಅಲ್ಲಿ ಶಕ್ತಿ ಇದೆ, ಅಯಸ್ಕಾಂತೀಯ ಗುಣ ಎಲ್ಲಿದೆ ಅಲ್ಲಿ ಮಾತ್ರ ಅದು ಉಳಿದ ಜಾಗದಲ್ಲಿ ಏನಾಗಿದೆ? ಅದರಲ್ಲಿ ಶಕ್ತಿ ಇರಲ್ವಾ? ಬಂದಿದ್ದಾವ? ಏನು ಬಂದಿದ್ದಾವೆ? ಕಬ್ಬಿಣದ ಚೂರುಗಳು. ತೆಗಿಯವನ್ನೆಲ್ಲ ಕೇಳು. ಹೌದಲ್ವಾ? ಕಬ್ಬಿಣದ ಚೂರುಗಳು ಅದಕ್ಕೆ ಅಂಟ್ಕೊಳ್ತವೆ. ಹೇಳು. ಚೈತನ್ಯ, ನಾನು 3ನೇ ತರಗತಿಯಲ್ಲಿ ಓದ್ತಿದ್ದೇನೆ. ಹಣ್ಣುಗಳನ್ನು ಉದ್ದಕ್ಕೆ ಜೋಡಿಸ್ತೀನಿ, ತರಕಾರಿಗಳನ್ನು ಜೋಡಿಸ್ತೀನಿ, ಆಹಾರದ ಕ್ರಮಗಳು ಯಾವ್ಯಾವ ಥರ? ಸಸ್ಯಗಳು, ಮಾಂಸಾಹಾರಿ, ಮಿಶ್ರಾಹಾರಿ. ಸಸ್ಯಾಹಾರಿ ಪ್ರಾಣಿಗಳು ಯಾವ್ಯಾವು? ಮೇಕೆ, ಕತ್ತೆ, ಮೊಲ, ಎಮ್ಮೆ. ಮಾಂಸಾಹಾರಿ ಪ್ರಾಣಿಗಳು? ಇಲಿ, ನರಿ, ಸಿಂಹ, ಹುಲಿ. ಮಿಶ್ರಾಹಾರಿ ಪ್ರಾಣಿಗಳು? ಕರಡಿ, ಬೆಕ್ಕು, ಕೋತಿ, ಮುಂಗುಸಿ. ನನ್ನ ಹೆಸರು ನಿಹಾರಿಕಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಟಾಪಿಕ್ ಹೇಳು. ತೂಕ ಮಾಡುತ್ತೇನೆ. ತೂಕದ ಅಳತೆ ತೂಕದ ಅಳತೆ ಏನೇನು ಬಟ್ಟುಗಳಿದ್ದಾವೆ? 1 ಕೆಜಿ, 200 ಗ್ರಾಮ್, 5 ಕೆಜಿ, 200 ಗ್ರಾಮ್, 200 ಗ್ರಾಮ್, 100 ಗ್ರಾಮ್, 2 ಕೆಜಿ, 1 ಕೆಜಿ, 5 ಕೆಜಿ, 2 ಕೆಜಿ, 2 ಕೆಜಿ. ಆ ಕಡೆ ಇದೆಯಲ್ಲ, ಅದು ಏನಂತಾರೆ ಅದನ್ನು? ತಕ್ಕಡಿ. ತಕ್ಕಡಿಯಲ್ಲಿ ಏನು ಮಾಡ್ತೀಯಾ? ತೂಕ ಮಾಡುತ್ತೇನೆ. ಕ್ವಶನ್ ಕೇಳೋಣ. 1 ಕೆಜಿಗೆ ಎಷ್ಟು ಗ್ರಾಮು? ಹಲಸಿನಹಣ್ಣು, ಸೇಬು, ಕಲ್ಲಂಗಡಿ, ಮೋಸಂಬಿ, ಮಾವಿನಹಣ್ಣು, ಆಲೂಗೆಡ್ಡೆ, ಮೆಣಸಿನಕಾಯಿ, ಸೌತೆಕಾಯಿ, ಬಟಾಣಿ. ನನ್ನ ಹೆಸರು ಕೃತಿಕಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಜೆ. ನನಗೆ ಕೊಟ್ಟಿರುವ ಟಾಪಿಕ್ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಸಸ್ಯ ಎಂದರೆ ಸಸ್ಯದಲ್ಲಿ ಭಾಗ ಇರ್ತವೆ. ಬೇರು, ಕಾಂಡ, ಎಲೆ, ಕಾಯಿ, ರೆಂಬೆ, ಕೊಂಬೆ, ಹೂ. ಇದು ಸಂತಾನೋತ್ಪತ್ತಿ ಎಂದರೆ ಪೋಷಕ ಜೀವಿ ಮರಿಜೀವಿಗೆ ಪುನಃ ಜನ್ಮ ಕೊಡುವುದೇ ಸಂತಾನೋತ್ಪತ್ತಿ. ಇದರಿಂದ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಎಂದರೇನು ಎಂದು ತಿಳಿಯಿತು. ಮತ್ತು ಅದರಿಂದ 2 ವಿಧಗಳಿವೆ: ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ. ಇದರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಇದೆ. ಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಬೀಜಗಳ ಮೂಲಕ ಉತ್ಪತ್ತಿಯಾಗುವ ಧಾನ್ಯ ಸಸ್ಯಗಳೇ ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಬೀಜಗಳ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯ ಹುಟ್ಟುವುದೇ ಅಲೈಂಗಿಕ ಸಂತಾನೋತ್ಪತ್ತಿ. ಈಗ ನಾನು ನಿಮಗೆ ಚಾಯ್ಸ್ ಕೊಟ್ಟಿದ್ದೀನಿ: ಅಲೈಂಗಿಕ ಸಂತಾನೋತ್ಪತ್ತಿ, ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಕಾಯದ ಸಂತಾನೋತ್ಪತ್ತಿ. ಕಾಯದ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಒಂದೇ. ಈಗ ಇಟ್ಟಿದ್ದೀನಲ್ಲ, ಇವತ್ತು ತಗೊಂಡ್ಬಿಟ್ಟು ಕಾಯದ ತಗೊಂಡು ಇದರಲ್ಲಿ ಜೋಡಿಸ್ಬೇಕು. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ. ನಾವು ಅಲೈಂಗಿಕ ಸಂತಾನೋತ್ಪತ್ತಿಗೆ ಗುಲಾಬಿ ಕಡ್ಡಿ, ದಾಸವಾಳದ ಕಡ್ಡಿ ಇಟ್ಟಿದ್ದೇವೆ. ಕಾಯದ ಸಂತಾನೋತ್ಪತ್ತಿಗೆ ಸಂತಾನೋತ್ಪತ್ತಿಗೆ ಬೀಜಗಳನ್ನು ಇಟ್ಟಿದ್ದೇವೆ. ದ್ಯುತಿ ಸಂಶ್ಲೇಷಣೆ. ದ್ಯುತಿ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ನೀಡುವುದು.
ಅದರಿಂದ ದ್ವಿತೀಯ ಸಂಶ್ಲೇಷಣೆ ಎಂದು ಕರೆಯುತ್ತೇವೆ. ಇದರಲ್ಲಿ ಸಸ್ಯಗಳ ವಿಧಗಳು: ಮೂಲಿಕೆ, ಪೊದರು, ಬಳ್ಳಿ, ಮರ. ಏಕವಾರ್ಷಿಕ, ದ್ವೈವಾರ್ಷಿಕ, ಬಹುವಾರ್ಷಿಕ. ಸಂತಾನೋತ್ಪತ್ತಿಯ ಭಾಗಗಳು. ಇದನ್ನ ನಾನು ನಿಮಗೆ ಚಿತ್ರದ ನಿಜ ರಿಯಲ್ ಆಗಿ ತೋರಿಸ್ತೀನಿ. ಇನ್ನೊಂದ್ಸಲ ಪರಾಗಕೋಶ, ಇದು ಕೇಸರದಂಡ. ಶಲಾಕಾಗ್ರ, ಶಲಾಕ ನಳಿಕೆ, ಅಂಡಾಶಯ, ಅಂಡಕ. ಸರಿ. ಇಲ್ಲಿರೋ ಹೆಸರು ಬ್ರಯೋಫಿಲಮ್ ಅಂತ. ಈ ಕಡೆ ಇರೋವೆಲ್ಲ ಮೊಗ್ಗುಗಳು, ಅದರ ಮೊಗ್ಗುಗಳು. ಇದರಲ್ಲಿ ಈ ಒಂದು ಎಲೆಯಲ್ಲಿ ಈ ತರ ಎಲ್ಲ ಎಲೆಗಳು ಬೆಳೆದಿವೆ. ಮೊಗ್ಗುಗಳು ಈ ಕಡೆ ಎಲ್ಲ ಬೆಳೆದಿವೆ. ಆಯ್ತು. ಈಚೆಗಳಲ್ಲಿ ಮೊಗ್ಗು. ಇದು ಒಂದು ಸಣ್ಣ ಈಚೆಯಾಗಿ ಅದರಿಂದ ಇನ್ನೂ ಮೊಗ್ಗುಗಳು ಬೆಳೆಯುತ್ತವೆ. ಏನು? ಇತ್ತು, ಅದರಲ್ಲಿ ಎಲ್ಲರೂ ಈ ಕಡೆ ತಿರ್ಕ. ಆಮೇಲೆ ಆಮೇಲೆ ಇದು ಕ್ಯಾರೆಟ್ ಹಚ್ಚಿದ್ರಿ, ಬೆಂಕಿ ಹಚ್ಚಿದ್ರಿ, ಆಮೇಲೆ ಊಟ ಚಿಮುರಿ. ಶುಭಾಶಯಗಳು. ಇವಾಗ ರಾಕೆಟ್ ಹಚ್ಚಿದ್ರು ಬೆಳಗ್ಗೆ. ಆಮೇಲೆ ಕೃಷಿಗಾಕ ಇವಾಗ ಎಲ್ಲರಿಗೂ ಪಾಠ ಹೇಳ್ಕೊಂಡು ಕೊಟ್ಟು ಸಸ್ಯಗಳದ ಚಿರುವನ್ನ ಅಲ್ಲಿ ನೀರ್ ಬಿಡಕ್ಕೆ ಸಂಜು ಆಗಿಲ್ಲ ಅಂತ ಚಿರುವನ್ನ ಬಿಡ್ತು ನೀರ. ಯಾವ ಪಾಠ ಅದು? ಏನು ಮಾಡಿದೆ? ಆಮೇಲೆ ನೀನೇನು ಮಾಡಿದೆ? ನಾನು ಗಾಳಿ ಪ್ರಯೋಗ ಮಾಡಿದೆ. ಗಾಳಿಗೆ ತೂಕವಿದೆ, ಗಾಳಿಗೆ ಒತ್ತಡವಿದೆ, ಗಾಳಿ ಬಾಟಲಿನಲ್ಲಿ ಗಾಳಿ ಇದೆ, ವಿವಿಧ ಸ್ಥಳಗಳಲ್ಲಿ ಗಾಳಿ ಇದೆ. ಅದನ್ನ ಮಾಡಿದೆ. ಮತ್ತೆ ಅವನು ಅದೇ ನಮ್ಮ ದೇಹದಲ್ಲಿ ರಕ್ತ ಚಲನೆ ಆಗುತ್ತಲ್ಲ, ಅದನ್ನ ಹೇಳ್ಕೊಟ್ಟ. ಸಸ್ಯಾಹಾರಿ, ಮಾಂಸಾಹಾರಿ, ವಿಷಾಹಾರಿ. ಅದರಲ್ಲಿ ಆಮೇಲೆ ಇದು ಬೆಂಕಿ ಹಚ್ಚಿವು. ಅದು ಪೀನ ಮಸೂರದಲ್ಲಿ ಸೂರ್ಯನ ಬೆಳಕೆಲ್ಲ ಒಂದೇ ಕಡೆ ಬಿದ್ದು ಒಂದೇ ಕಡೆ ಶೇಖರಣವಾಗಿ ಬೆಂಕಿ ಹತ್ಕೊಂತು. ಶಾಖ ಜಾಸ್ತಿ ಆಗಿ ಬೆಂಕಿ ಹತ್ಕೊಂತು. ಆಮೇಲೆ ಸೂರ್ಯ ಗಡಿಯಾರ ಎಲ್ಲ ತೋರಿಸಿರು. ಆಮೇಲೆ ತಿರ್ಗಾ ಸ್ಕೂಲಲ್ಲಿ ಹೋಗಿ ಚಿರುಮುರಿ, ಜ್ಯೂಸು, ಫ್ರೂಟ್ ಸಲಾಡು, ತರಕಾರಿ ಸಲಾಡು ಎಲ್ಲ ಮಾಡಿದ್ರು. ಅದು ಚೆನ್ನಾಗಿತ್ತು, ತಿಂದ್ವು. ಆಮೇಲೆ ಪಾಠ ಎಲ್ಲ ಮಾಡಿರು, ಚೆನ್ನಾಗಿತ್ತು. ಈಗ ಇವನು ಗೌತಮ ಇದು ಮಾಡಿದ ಬೆಳಕು ಪಾಠದಲ್ಲಿ ಅದರಲ್ಲಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂದು ಗೊತ್ತಾಯಿತು. ಸಂಜು ನೀರಿನ ಸ್ಥಿತಿಗತಿಗಳು ಪಾಠ ಮಾಡಿದ್ದ. ಅದರಲ್ಲಿ ನೀರು, ಕುಡಿಯುವ ನೀರು, ಕೊಳಕು ನೀರು ಎಲ್ಲೆಲ್ಲಿರುತ್ತೆ, ಎಲ್ಲೆಲ್ಲಿ ಕುಡಿಯೋ ನೀರು ಸಿಗುತ್ತೆ, ಉಪ್ಪಿನ ನೀರು, ಸಮುದ್ರದಲ್ಲಿ ಉಪ್ಪಿನ ನೀರು ಇರುತ್ತೆ ಅಂತೆಲ್ಲ ಗೊತ್ತಾಯ್ತು. ಆಮೇಲೆ ನೀರು ಹಿಂಗುತ್ತೆ ಅಂತ ಗೊತ್ತಾಯ್ತು. ಆಮೇಲೆ ಸಮರ್ಥ ವಿದ್ಯುತ್ ಶಕ್ತಿ ಮಾಡಿದ್ದ ಪಾಠನ. ಅದರಲ್ಲಿ ವಿದ್ಯುತ್ ಹೆಂಗೆ ಪ್ರವಾಹ ಆಗುತ್ತೆ ಅಂತ ತಿಳಿತು. ಆಮೇಲೆ ತಂತಿಯಲ್ಲಿ ಹೆಂಗೆ ವಿದ್ಯುತ್ ಹೋಗುತ್ತೆ, ಅದು ಎಲ್ಲಿ ವಿದ್ಯುತ್ ಕೇಂದ್ರಗಳಿರ್ತವೆ ಅವೆಲ್ಲ ಗೊತ್ತಾಯ್ತು. ಆಮೇಲೆ ಚಿರು ಪಾಠ ಮಾಡಿದ್ದ. ಅದ್ರಾಗೆ ತಾಪಮಾಪಕ ಯಾನೆ ಹೆಂಗಿರುತ್ತೆ, ಬಿಸಿ ಎಲ್ಲಿ ಆಗುತ್ತೆ ಅಂತ ಎಲ್ಲ ತೋರಿಸ್ತಾ. ಮುಂಜ ಕಾಂಡಗಳೊಂದಿಗೆ ಆಟವನ್ನು ಮಾಡಿದ್ದ. ಅದ್ರಾಗೆ ಕಾಂಡ ಹೆಂಗೆ ಗಂಟ್ಕೊಂತವೆ, ಯಾವ್ಯಾವ ಗಂಟ್ಕೊಂತವೆ,
ಅಂತೆಲ್ಲ ಗೊತ್ತಾಯ್ತು. ಸಜಾತಿ ವಿಜಾತಿ ಹೇಳ್ಬೇಕು. ಆಮೇಲೆ ಕೃತಿಕ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠವನ್ನು ಮಾಡಿದ್ಲು. ಅದರಾಗೆ ಲೈಂಗಿಕ ಅದು ಅಲೈಂಗಿಕ ಅದು ಅಂತ ತಿಳಿಯಿತು. ಸಪೋಷಗಳು ಎಲ್ಲ ತಿಳಿತು. ಓಕೆ. ವಿಜ್ಞಾನ ದಿನದ ಶುಭಾಶಯಗಳು. ಇಂದು ನಾವು ಬೆಳಗ್ಗೆ ರಾಕೆಟ್ನ ಮೂಲಕ ಉದ್ಘಾಟನೆ ಮಾಡಿದ್ದೆವು. ಮತ್ತು ಈಗ ಇಲ್ಲಿ ಆಚೆ ಕಡೆ ವರಾಂಡದಲ್ಲಿ ಪೀನ ಮಸೂರದಲ್ಲಿ ಬೆಂಕಿಯನ್ನು ಹೊತ್ತಿಸಿ ಉದ್ಘಾಟನೆ ಮಾಡಿದ್ದೆವು. ಉದ್ಘಾಟನೆ ಮಾಡಲಿ ಗೆಸ್ಟ್ ಆಗಿ ನಮ್ಮ CRP ಸರ್ ಬಂದಿದ್ದರು. STMC ಅಧ್ಯಕ್ಷರು ಬಂದಿದ್ದರು. ಅದಾದಮೇಲೆ ನಾವು ಸೀದಾ ಕ್ಲಾಸ್ ರೂಮ್ ಮಾಡಿಗೆ ಹೋದು ಸಮರ್ಥ ಗೋಕುಲ ಪಾಠ ಮಾಡ್ತಿದ್ದ. ಪಾಠದ ಹೆಸರು ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಆವಾಗ ಮತ್ತೆ ಎಲ್ಲ ಪ್ರಾಣಿಗಳ ರಕ್ತ ಪರಿಚಲನ VOA ಎಲ್ಲ ಹೇಳ್ಕೊಟ್ಟ. ಅದಾದಮೇಲೆ ಮತ್ತೆ ಈಗ ಸಂಜು ಬಂತು ನೀರಿನ ಸ್ಥಿತಿಗತಿಗಳು ಮತ್ತು ಈಗ ನೀರು ಎಲ್ಲೆಲ್ಲಿ ಸಿಗುತ್ತೆ, ಯಾವ್ಯಾವ ಥರ ನೀರು ಇರ್ತವೆ ಅಂತ ಎಲ್ಲ ಹೇಳ್ಕೊಟ್ಟ. ನೀರಿನ ಪ್ರಯೋಗಗಳನ್ನು ಮಾಡಿದ. ಅದಾದಮೇಲೆ ಮತ್ತೆ ಇನ್ನು ಬಂದು ಗೌತಮು ಬೆಳಕು ಪಾಠ ಮಾಡಿದ. ಅದರಲ್ಲಿ ನಮಗೆ ತಿಳಿದಿದ್ದೇನೆಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂದು ನಮಗೂ ತಿಳಿಯಿತು. ನಾವು ಪ್ರಯೋಗ ಮಾಡಲು ನಮಗೂ ಅರ್ಥವಾಯಿತು. ಪಾಠದ ಅರ್ಥವನ್ನು ನಾವು ತಿಳಿದುಕೊಂಡೆವು. ಮತ್ತು ಇನ್ನು ಮುಂದಕ್ಕೆ ಬಂದರೆ ನನ್ನ ಪಾಠ ಬಂದಿತ್ತು. ನನ್ನ ಟಾಪಿಕ್ ಹೆಸರು ತಾಪ ಮತ್ತು ಅದರ ಮಾಪನ. ನನಗೆ ತಾಪ ಮತ್ತು ಮಾಪನ ಮಾಡಲು ನನಗೆ ನಮ್ಮ ಪ್ರೇಮ್ ಸರ್ ಅವರು ತಾಪಮಾಪಕಗಳನ್ನು ಕೊಟ್ಟಿದ್ದರು. ಅದರ ಬಗ್ಗೆ ಎಲ್ಲ ವಿವರಣೆ ತಿಳಿಸಿ ನಾನು ಮುಂದಿನ ಕ್ಲಾಸಿಗೆ ಹೋದೆ. ಆವಾಗ ಸಮರ್ಥ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಪಾಠ ಮಾಡಿದ. ಅದರಿಂದ ನಮಗೆ ಯಾವ ಪ್ರಯೋಗ ಮಾಡಬಹುದು, ಅದರ ಯಾವ ಥರ ಮಾಡಬಹುದು ಎಂದು ನಮಗೆ ಅರ್ಥ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಬಂದರೆ ಮಂಜ ಮಾಡಿದ ಕಾಂತಗಳೊಂದಿಗೆ ಆಟ ಅಂತ. ಯಾವ ಥರ ಕಾಂತಗಳು ಇರ್ತವೆ, ಯಾವ ಥರ ಕೊಟ್ಟರೆ ಯಾವ್ಯಾವ ಜಾಯಿಂಟ್ ಆಗ್ತವೆ ಅಂತೆಲ್ಲ ನನಗೆ ತಿಳಿಯಿತು. ಮತ್ತೆ ಕೃತಿಕ ಹೆಚ್ಚನ್ನು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತ ಪಾಠ ಮಾಡಿದರು. ಇದರಲ್ಲಿ ಯಾವ್ಯಾವ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ, ಕಾಯದ ಸಂತಾನೋತ್ಪತ್ತಿ, ಲೈಂಗಿಕ ಸಂತಾನೋತ್ಪತ್ತಿ ತಿಳಿಯಿತು ನಮಗೆ. ಮತ್ತು ಇನ್ನು ಸ್ವಪೋಷಕಗಳು ಪರಪೋಷಕಗಳು ಎಂದು ಹೇಳಿಕೊಟ್ರು. ಮತ್ತು ಇನ್ನು ಅಷ್ಟೇ. ನನಗಿವತ್ತು ಫುಲ್ ಖುಷಿ ಆಯಿತು. ಊಟದಲ್ಲೂ ಖುಷಿ ಆಯಿತು. ಮತ್ತು ನಮ್ಮ ಹುಡುಗರೆಲ್ಲ ಸೇರಿ ಪಾಠ ಮಾಡಿದ್ದೆಲ್ಲ ಖುಷಿ ಆಯಿತು. ರಾಕೆಟ್ ಆಡಿಸ್ತು, ಆಮೇಲೆ ಬೆಂಕಿ ಹತ್ತಿಸ್ತು. ಈಗ ನಿನ್ನ